ಪೋಸ್ಟಾ? ಹೌದು ಮೇಡಮ್. ಯಾರಿಗೆ? ಭದ್ರೇಗೌಡ ಅನಾರಿ ಬಂದಿದೆ. ಭದ್ರೇಗೌಡ್ರ? ಅವ್ರಿಗೇನಕ್ಕೆ ಇಲ್ಲಿಗೆ ಬರುತ್ತೆ? ನಂಗೆ ಗೊತ್ತಿಲ್ಲ ಮೇಡಮ್, ಇದೇ ಅಡ್ರೆಸ್ಸಿಗೆ ಬಂದಿದೆ. ಹೌದಾ? ಕೊಡಿ. ಭಾವಂಗ್ ಯಾಕೆ ನಮ್ಮನೆ ಅಡ್ರೆಸ್ಸಿಗೆ ಬಂದಿದೆ? ಮುದ್ದು ಸೊಸೆ, ಮುದ್ದು ಸೊಸೆ. ಒಂದೇ ಒಂದ್ಕಿತ ಈ ಅಕ್ಕನ್ ಸಂಸಿ ವಿರೋಧಿಯಿಂದ ಮಾತಾಡು ಭದ್ರ. ಯಾವತ್ತೋ ಎಳ್ಳು ನೀರು ಬಿಟ್ಟಿರೋ ಸಂಬಂಧಕ್ಕೆ ಅಕ್ಕ ಅನ್ಕೊಂಡ್ ಬಂದ್ರೆ ಚಂದ್ರಾಗಿರಕ್ಕಿಲ್ಲ. ಇವಳೇನೋ ಕೇಳಿದ್ಲು ಅಂತ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗೂ ನಾಚಿಕೆ ಆಗಕ್ಕಿಲ್ವೇ? ಮರ್ಯಾದಿಂದ ಹೇಳ್ತಾವ್ ನೀನ್ ಎಂಡ್ರು ಕರ್ಕೊಂಡಿಲ್ಲಿಂದ ಹೊಂಟೋಗು. ಮಾವ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ ಮಾವಯ್ಯ. ನಾಗಿರ್ಬೇಕು ಅಂತಂದ್ರೆ ಅವ್ರನ್ನ ಇಲ್ಲಿಂದ ಸುಮ್ಕೆ ಹೊಟ್ಟೋಗ್ಬೇಡ ಕೇಳಿ. ನೋಡವ, ಇಂಥ ಸಮಯ ನಿನ್ ಕಣ್ಣೀರ್ ಹಾಕೋದು ಒಳ್ಳೇದಲ್ಲ. ದಯವಿಟ್ಟು ಹೊಂಟೋಗವ. ಇಲ್ಲಿ ಹಿಂಗ ಆಯ್ತದೆ ಅಂತ ಗೊತ್ತಿದೆ, ನಾನು ಬೇಡ ಅಂತ ಹೇಳಿದ್ದು. ಆದ್ರೆ ನೀನ್ ನನ್ನ ಮಾತು ಕೇಳ್ದೇನೆ ಕರ್ಕೊಂಬಂದೆ. ಇಲ್ಲಿ ನಿಂತ್ಕೊಂಡ್ರೆ ಸರಿ ಇರಕ್ಕಿಲ್ಲ. ಬಾ, ಇಲ್ಲಿಂದ ಹೋಗುವ. ಒಂದ್ ನಿಮಿಷ ಅದಕ್ಕೆ. ಗೌಡ್ರೆ, ಯಾ ಹೆಣ್ಣುವೆ ಕೊಟ್ಟಿರೋ ಬಾಗಿನ ಬೇಡ ಅನ್ಬಾರ್ದು ಅಂತಾರೆ. ಹಂಗೆ ಅಟ್ಟಿಗ್ ಬಂದಿರೋ ಮುತ್ತೈದೆನ ಹಂಗೆ ಕಳ್ಸೋದು ಮನೆಗೂ ಒಳ್ಳೇದಲ್ಲ, ಮುತ್ತೈದೆಗೂ ಒಳ್ಳೇದಲ್ಲ. ದಯವಿಟ್ಟು ಈ ಒಂದ್ ವಿಷಯದಲ್ಲಿ ನೋಡಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ನೋಡಕ್ಕೆ ಇದೇ ಕೊನೆ ಕಿತ. ನಿಂತವೇನಾದ್ರು ಸಾಕ್ಷಿ ಆಧಾರ ಇದ್ರೆ ಮಾತ್ರ ನನ್ ಮಗಳ ಕಡೆಗೆ ಬೆಳ್ ತೋರ್ಸು, ಇಲ್ಲ ಅಂದ್ರೆ ನಾ ಸುಮ್ಕೆ ಇರಕ್ಕಿಲ್ಲ. ನನ್ಗೆ ಸವಾಲಾಗ್ತಿದ್ಯಾ? ಸವಾಲ್ ಅಂದ್ರೆ ತಿಳ್ಕೊ, ಅದೇನ್ ಮಾಡಿ ಮಾಡು. ಯಾಕ್ ಸಾವಿತ್ರಿ, ಈಟ್ ಬೇಗ ನಿನ್ ದ್ವೇಷ, ರೋಷ, ಹಾರಾಟ, ಹೋರಾಟ, ಕೀರಾಟ ಎಲ್ಲ ಮುಗ್ದೋಯ್ತೆ? ಏನೋ ಅದಕ್ಕೆ ಗೊತ್ತಿಲ್ದೆ ಮಣ್ತಿನ ಕೆಲ್ಸ ಮಾಡ್ಬಿಟ್ಟೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಅದ್ಗೆ. ಅತ್ತೆ, ಬರೀ ಮದ್ವೆ ನಿಲ್ಸ್ಬೇಕು ಅಂತ ಹಿಂಗ್ ಮಾಡಿದ್ದೆ ಹೊರತು ದೊಡ್ಡವನ್ನ ಜೈಲಿಗೆ ಕಳ್ಸ್ಬೇಕು ಅಂತ ಅಲ್ಲ. ದಿಟ್ವಾಗ್ಲೂ ಹಿಂಗಾಯ್ತದೆ ಅಂತ ನಂಗೂ ಗೊತ್ತಿರ್ಲಿಲ್ಲ ಅತ್ತೆ. ನೀನು ಫೋನ್ ಮಾಡಿ ಬರೀ ತೆಪ್ ಮಾಡಿದ್ದೆ, ಆದ್ರೆ ಈ ಈಶ್ವರಿನಿ ಎದ್ರಾಕೊಂಡು ದೊಡ್ಡ ಅಪರಾಧನೆ ಮಾಡ್ಬಿಟ್ರಿ. ಅಪರಾಧಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವೇ ಸಾವಿತ್ರಿ? ಅದಕ್ಕೆ ತೆಪ್ನ ಮುಚ್ಚಾಕ್ಬೇಕು, ಹೆಂಗಾರು ಮಾಡಿ ನನ್ ಮಗಳನ್ ಕಾಪಾಡ್ಕೋಬೇಕು ಅಂತ ಹಿಂಗೆಲ್ಲ ಮಾಡ್ದೆ. ಇದ್ರಲ್ಲಿ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ ಅದ್ಗೆ. ಓಹೋ, ಈ ಈಶ್ವರಿ ಕರಗದು ಬರೀ ಬೇಡ್ಕೆಗಳಿಗಷ್ಟೆ, ನೀನ್ ಹಾಕಿರೋ ಸವಾಲ್ಗಲ್ಲ. ಈಶ್ವರಿಗೆ ಗೆದ್ದಭ್ಯಾಸ ಸಾವಿತ್ರಿ, ಸೋತಲ್ಲ.
ಅಯ್ಯೋ ಅದಕ್ಕೆ ಈ ವಿಷಯ ಏನಾದ್ರು ನಮ್ಮ ಅಣ್ಣಂಗ್ ಗೊತ್ತಾದ್ರೆ ನನ್ ಮಗಳನ್ನ ಉಳ್ಸಕ್ಕಿಲ್ಲ. ನೀನೇನಾದ್ರು ಮಾಡಿ ಕಾಪಾಡತ್ಗೆ. ನೀನ್ ಏಟೇ ಬೇಡ್ಕೊಂಡ್ರು ಯಾವ ಪ್ರಯೋಜನನೂ ಇಲ್ಲ ಸಾವಿತ್ರಿ. ಕಾಲ ಮಿಂಚೋಗದೆ. ಅಯ್ಯೋ ಅದ್ಕೆ 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 ನಿಮ್ದು ಅಮ್ಮಯ್ಯ ಅಂತೀನಿ. ಅದ್ಕೆ 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 ನನ್ ಮಾತ್ ಕೇಳಿ ಅದ್ಕೆ 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 ನಿಮ್ದು ಅಮ್ಮಯ್ಯ ಅಂತೀನಿ. ಅದ್ಕೆ ಇದೊಂದು ವಿಷಯದಲ್ಲಿ ಸಹಾಯ ಮಾಡಿ. ನಿಮ್ ಕಾಲಲ್ಲಿ ತೋರ್ಸಿದ್ನ ತಲೆ ಮೇಲೆ ಇಟ್ಕೊಂಡ್ ತಿರುಗ್ತೀವಿ. ಅದ್ಕೆ 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 ಅತ್ತೆ ಅತ್ತೆ ಒಂದ್ಕಿತ ನನ್ ಮಾತ್ ಕೇಳಿ ಅತ್ತೆ. ಅತ್ತೆ ಅದ್ಕೆ 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 ಅತ್ತೆ ಅದ್ಕೆ ನಮ್ಮ ಅಟ್ಟಿಗೆ ಯಾರೇ ಬಂದ್ರುವೆ ನಮ್ ಕೈಯಾರೆ ಅರ್ಶಿನ ಕುಂಕುಮ ಹಚ್ತೀವಿ. ನೀವು ಬೇಸರ ಮಾಡ್ಕೋಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ಅವರಿಗೆ ನಿಮ್ ಮ್ಯಾಲಿರೋ ಪಿರುತಿಯಿಂದ ಕೋಪ ಮರೆ ಮಾಡ್ತೈತೆ ಆಟೆಯ. ಒಂದಲ್ಲ ಒಂದು ದಿನ ಅವ್ರಿಗೆ ನಿಮ್ ಮ್ಯಾಲಿರೋ ಕೋಪ ಎಲ್ಲ ಕಮ್ಮಿ ಆಯ್ತದೆ, ಪಿರುತಿ ತಾನಾಗೆ ಬರ್ತದೆ. ಅದಕ್ಕೆ ಸಮಯ ಬೇಕು ಆಟೆಯ. ಮದ್ವೆ ಆದ್ಮೇಲೆ ತವ್ರ ಮನೆ ಕಡೆಯಿಂದ ಸಿಗ್ತಾ ಇರೋ ಮೊದಲನೇ ಉಡುಗೊರೆ ವಿದ್ಯಾ. ನಿಜವಾಗ್ಲು ನಂಗೆ ಇವತ್ತು ಸ್ಯಾನೆ ಖುಷಿ ಆಯ್ತದೆ. ನನ್ ತಮ್ಮಂಗೆ ನಿಂತರ ಸುಂದರವಾದ ಅಕ್ರೆ ಪ್ರೀತಿ ವಾತ್ಸಲ್ಯ ಇರೋ ಹುಡುಗಿ ಸಿಕ್ಕಿರೋದಕ್ಕೆ ನಂಗೆ ಹಾಲು ಕುಡ್ದ ಸಂತೋಷ ಆಯ್ತದೆ ಕಣವ. ನೀವಿಬ್ರು 100 ಕಾಲ ಸುಖವಾಗಿರ್ಬೇಕು. ಇರು ಬಾಗ್ನ ಕೊಡ್ತೀನಿ. ನೋಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದೀರಾ? ಅವ್ನ್ ಇನ್ನು ಬಾಳಿ ಬದುಕ್ಬೇಕಾಗಿರೋನು. ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಜೈಲ್ ಸೇರ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗ್ತದೆ? ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗನ ಜೀವನ ಹಾಳಾಗಬಾರ್ದು. ಈ ವಿಷಯನೆಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ಅವಳು ಯಾವತ್ತೋ ನಮ್ಮ ಪಾಲಕ್ ಸತ್ತೋಗ್ಬಿಟ್ಟವಳೆ. ಅವಳು ನೆನಪುಗಳು ಇವತ್ತಿಗೆ ಕೊನೆ ಆಗ್ಬಿಡ್ಲಿ. ಯಾವುದೇ ಕಾರಣಕ್ಕೂ ಈ ವಿಷಯ ಭದ್ರಂಗೆ ಗೊತ್ತಾಗೋದು ಬೇಡ. ವಿದ್ಯಾ, ಗಂಡನ್ ಮನೆಗ್ ಹೋಗ್ಬೇಕಾದ್ರೆ ನೀನ್ ಹಿಂಗ್ ಹತ್ಕೊಂಡ್ ನಿಂತ್ಕೊಂಡ್ರೆ ಹಳಿ ಅಂದ್ರೆ ಏನ್ ಅನ್ಕೊಳಕಿಲ್ಲ ಹೇಳು. ಯಾಕೋ ಅವ ನಿಮ್ಮೆಲ್ರೂ ಬಿಟ್ಟು ಹೋಗಕ್ಕೆ ಮನ್ಸೇ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ ಇದ್ಯಾ. ಮದ್ವೆ ಆದ್ಮೇಲೆ ಅಪ್ಪನ ಮನೇಲೆ ಇರಕ್ಕಾಗತ್ತೆ? ನೋಡವ, ಹೆಣ್ಣಿಗೆ ಮದ್ವೆ ಆದ್ಮ್ಯಾಕೆ ಗಂಡನ್ ಮನೆನೆ ಅವಳ ಮನೆ. ಇದು ಬರೀ ತವ್ರ ಮನೆ. ನೀನಿಲ್ಲಿರಕ್ ಆಗಕ್ಕಿಲ್ಲವಾ?
ಹಿಂಗೆ ಯಾವಾಗ್ಲಾದ್ರೂ ಹಬ್ಬಕ್ಕೋ ಹರಿದಿನಕ್ಕೋ ಬಂದು ಒಂದ್ 4 ದಿನ ಇದ್ಬಿಟ್ಟು ಹೋಗ್ಬೇಕು ಆಟೆಯ. ನೋಡು, ನೀನೀಗ ಸಣ್ಣ ಹುಡುಗಿ ಅಲ್ಲ, ಹಿಂಗೆಲ್ಲ ಅಳ್ಬಾರ್ದು. ಕಣ್ವರ್ಸ್ಕೊ. ಅಕ್ಕ, ನೀನ್ ಹೊಂಟೋದ್ಮ್ಯಾಕೆ ನಾನು ಒಬ್ಳೆ ಹೆಂಗೆ ಇರ್ಲಿ? ನನ್ ಜೊತೆಗೆ ಆಟ ಆಡಕ್ಕೂ ಇಲ್ವಲ್ಲೇ ನೀನು. ನಂಗ್ ಶಾನೆ ಬೇಜಾರಾಯ್ತದೆ. ಏ ಸರು, ನಿನ್ಗೆ ಈಗ 2 ಕೊಡ್ತೀನಿ ನೋಡು. ಹಂಗೆಲ್ಲ ಮಾತಾಡಿ ಅವ್ನ ಯಾಕೆ ಅಳಿಸ್ತೀಯ ನೀನು? ಸುಮ್ಕಿರು. ಅದೇ ನಾವೀಗ ಬೈಕ್ನಾಗ ಹೋಯ್ತೀವಿ. ನಮ್ಮ ಬ್ಯಾಗ್ಗಳನ್ನೆಲ್ಲ ಕ್ವಾಟ್ಲೆ ಆಮ್ಯಾಗ ಬಂದು ತಗೊಂಡೋಯ್ತಾನೆ. ಸರಿ ಹೇಳಿ ಅಂದ್ರೆ ಏನಮ್ಮೆ, ನಮ್ಮ ಮಟ್ಟಿಗೆ ಹೋಗೋದು ಬೇಡ, ಇನ್ನೊಂದು ದಿನ ಇಲ್ಲೇ ಇದ್ಬಿಡೋಣ ಅನಿಸ್ತಿದ್ಯೆ? ಅಳಿ ಅಂದ್ರೆ ಹಂಗೆಲ್ಲ ಏನೂ ಇಲ್ಲ ಬಿಡಿ. ಅತ್ತೆ, ನಂಗೂ ಅರ್ಥ ಆಯ್ತದೆ. ಯಾವ ಹೆಣ್ಗೆ ಆದ್ರೂ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸ್ಯಾನೆ ನೋವಾಯ್ತದೆ. ಲೇ ರತ್ನ, ಹಿಂಗ್ ಮಾತಾಡ್ತಾ ನಿಂತ್ಕೊಂಡ್ರೆ ಆದದೆ. ಮಳೆಗಾಲ, ಬಿರ್ನೆ ಕಲ್ಸ್ಕೊಡು. ಹ್ಞೂ ಅತ್ತೆ, ಮಳೆ ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಒಂದೂ ಗೊತ್ತಾಗಕ್ಕಿಲ್ಲ. ಯೋ ಬಿರ್ನೆ ಬಾರಯ್ಯ, ಟೈಮ್ ಆತದೆ. ಅಳಿಯಂದ್ರೆ ಎಲ್ಲಿ ನಿಮ್ ಕೈ ಕೊಡಿ. ಯಾಕೆ ಮಾವಯ್ಯ? ಕೊಡಿ ಹೇಳ್ತೀನಿ. ತಗೊಳ್ಳಿ. ಇದೆಲ್ಲ ಯಾಕೆ ತರಕ್ ಹೋದ್ರಿ ಮಾವಯ್ಯ? ಇದೆಲ್ಲ ನಿಮ್ಮ ಅತ್ತೆ ಏರ್ಪಾಟು ಅಳಿಯಂದ್ರೆ. ಅತ್ತಮ್ಮ, ಏನಿದೆಲ್ಲ? ಅಳಿ ಅಂದ್ರೆ ನಿಮ್ ತವ ಏನೂ ಇಲ್ಲ ಅಂತೇನ್ ನಾವ್ ಇದ್ ಕೊಡ್ತಾ ಇಲ್ಲ. ಇಲ್ಲಿ ಗಂಟ ಎಣ್ಣೆತ್ತೋರಾಗಿ ನಾವ್ ಏನೂ ಮಾಡಿಲ್ಲ. ಜೊತೆಗೆ ನೀವೂನು ನಮ್ಗೇನು ಬ್ಯಾಡ ಅಂತಾನೆ ಹೇಳಿದೀರಾ. ಈಗ ನೀವು ಈ ಉಡುಗೊರೆನ ತಕೊಂಡ್ರೆ ನಮ್ ಮನ್ಸ್ಗೂ ಸಮಾಧಾನ ಆಯ್ತದೆ. ಹೌದು ಅಳಿಯಂದ್ರೆ, ನೀವು ತಕೊಂಡ್ರೆ ನನ್ಗೂ ಸಮಾಧಾನ ಆಯ್ತದೆ. ಸರಿ, ನಿಮ್ ಖುಷಿಗೆ ನಾನು ಅಡ್ಡಿ ಮಾಡಕ್ಕಿಲ್ಲ. ಸರಿ, ಹಾಕಿಮ್ಮ. ಸರು, ಚೆನ್ನಾಗ್ ಕಾಣ್ತದ ಅಂತ ಕೇಳ್ತಿದ್ಯಲ್ಲ, ಹೆಂಗ್ ಕಾಣ್ತಾ ಇದೆ ನೋಡು. ಸಂದ ಕಾಣ್ತದಪ್ಪ. ಪೋಸ್ಟ್ ಪೋಸ್ಟ್ ನಮ್ಮನೆಗ್ ಪೋಸ್ಟ್ ಬಂದಿದೆಯಲ್ಲ. ನಮ್ಗೆ ಯಾರಪ್ಪ ಪೋಸ್ಟ್ ಕಳ್ಸೋ ಅಂತ ವ್ಯಕ್ತಿ ಇರೋದು? ಸರು, ಹೋಗ್ ನೋಡವಾ. ಸರಿ ಅಪ್ಪ. ಪೋಸ್ಟಾ? ಹೌದು ಮೇಡಮ್. ಯಾರಿಗೆ? ಭದ್ರೇಗೌಡ ಅನಾರಿ ಬಂದಿದೆ. ಭದ್ರೇಗೌಡ್ರ? ಅವ್ರಿಗೇನಕ್ಕೆ ಇಲ್ಲಿಗೆ ಬರತ್ತೆ? ನಂಗೆ ಗೊತ್ತಿಲ್ಲ ಮೇಡಮ್, ಇದೇ ಅಡ್ರೆಸ್ಸಿಗೆ ಬಂದಿದೆ. ಹೌದಾ? ಕೊಡಿ. ಭಾವಂಗ್ ಯಾಕೆ ನಮ್ಮನೆ ಅಡ್ರೆಸ್ಸಿಗೆ ಬಂದಿದೆ? ಭಾವಾ, ಭಾವಾ, ಲೆಟ್ರು ನಿಮ್ಗೆ ಬಂದಿರೋದು. ಗೌಡ್ರೆ, ನಿಮ್ಗೆ ಯಾರಾದ್ರೂ ಲೆಟರ್ ಬರೆದ್ರೆ ಆ ಮನೆ ಅಡ್ರೆಸ್ ಕೊಡ್ಬೇಕು. ಈ ಮನೆ ಅಡ್ರೆಸ್ ಕೊಟ್ಟವ್ರೆ. ನನ್ಗೆ ನಮಗೆ ಗೊತ್ತು, ಈ ಲೆಟರ್ ನೋಡಿದ್ರೆ ತಾನೇ ಗೊತ್ತಾಗೋದು. ನೋಡ್ತೀನಿ ತಡಿ. ಯಾಕಣಿದ್ರೆ ಆ ಕಾಗ್ದ ಬರ್ದಿರೋದು ಯಾರು? ಅದ್ರಲ್ಲಿ ಏನಿದ್ದದು? ಪೊಲೀಸ್ರಿಗೆ ಫೋನ್ ಮಾಡಿ ನನ್ ಮದ್ವೆ ನಿಲ್ಲಂಗ್ ಮಾಡಿ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಯಾರು ಅಂತ ಈ ಪತ್ರದಾಗ ಬರ್ದದೆ.